ಹಾಯ್ ನಮಸ್ಕಾರ ಮಾತಾಡೋರಿಗೆ ಸ್ವಾಗತ ಇದೆ ಡೇ 3 ಇದೆ. ಅದೀಗ ಸೌಂಡ್ ಸ್ಟಾರ್ಟ್ ಆಯ್ತು ಕಣಿ. 9 ಗಂಟೆ ಆಯ್ತಾ. 9 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ. ಆ ಪ್ರೋಗ್ರಾಮ್ ಕಾಮಕಪ್ಪ ಇವತ್ತು ಬೀಡ್ ಗುರು ನಾಳೆ ಚಂದನ್ ಶೆಟ್ಟಿ ಬರ್ತಾರೆ. ಈಗ ವೀಡಿಯೋ ಅಪ್ಲೋಡ್ ಮಾಡೋದು ಚೂರು ಲೇಟ್ ಆಗ್ತದೆ ಅಂದ್ರೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಲೇಟ್ ಆಗ್ತಿತ್ತ. ಇವತ್ತಿದ್ದು ವೀಡಿಯೋ ನಾನು ಇನ್ನೂ ಹಾಕಲಿಲ್ಲ, ನಾಳೆಗೆ ಹಾಕತ್ತೆ ಅನ್ನೋದು ಕೆಲಸ ಇದ್ದ ಕಾರಣ ಲೇಟ್ ಆಯ್ತು. ಇಲ್ಲಾಂದರೆ ಆ ದಿನ ಆದ ನೆಕ್ಸ್ಟ್ ದಿನ ಹಾಕ್ತಿದ್ದು. ಇನ್ನು ಕಾಮ ಬನಿಯಲ್ಲಿ ಈಗ ಕುಂದೋತ್ಸವ ಡೇ 3 ಅದು ಯಾವುದಲ್ಲ ಗಡ ಅಷ್ಟು 2 ಲಕ್ಷ ಇಷ್ಟು ಖರ್ಚು ಮಾಡಿ ಅದು ಹಾಕಿರ ಮರ ಒಬ್ಬರು ಓಡಾಡಕ್ಕಿತ್ತಲ್ಲ ಮರ ಅದ್ರ ಮೇಲೆ ಜನವೇ ಇಲ್ಲಲ್ಲ ಮರ ಅದ್ರಾಗೆ. ಹೌದಲ್ಲ ಅಲ್ಲ ಒಬ್ರವ್ರು ಬರ್ತಿತ್ತು ಮರ ಅದ್ರ ಮೇಲೆ ಸಾಲಿ ಮರ. ಅದ ಪ್ರೋಗ್ರಾಮ್ ಅಪ್ಪು ಜಾಗದಾಗ ಹಾಕ್ರಡಿಲ್ಲ. ಅದೇ ಪ್ರೋಗ್ರಾಮ್ ಅಷ್ಟು ದೂರ ಇತ್ತ ಅಲ್ಲಾಗ ಆತಿಲ್ಲ. ತಿರ್ಗಿ ಐತಿ ಲೈಕ್ ಮಾಡಿ ಎಂತ ತಿರ್ಗೋದ್ ಮಾರ 3 ದಿನ ಆಯ್ತು ಮಾರ ತಿರ್ಗಿ ಫಂಕ್ಷನ್ ಕಂಬ 2000 ಆಯ್ತು ತಿಂಡಿ ತಿಂದ. ಎಂತ ಅಂತೀನ ಅಲ್ಲಿ ಒಂದಿನ ತಿರ್ಗಲ್ಲ ಮಾರ, ಈಗ ತಿರ್ತಿದ್ದೆ. ಒಳ್ಳೆ ಲೈಕ್ ಮಾಡಿನಿ ಮತ್ತೆ ಶೇರ್ ಮಾಡಿನಿ ಮತ್ತೆ ಕಮೆಂಟ್ ಮಾಡ್ಕ. ಮತ್ತೆ ಈ ಕುಂದ ಉತ್ಸವದ ಬಗ್ಗೆ ಒಂದು ಹೇಳ. ಒಳ್ಳೆ ಆಯ್ತಾ 3 ದಿನ ಒಳ್ಳೆ ಮಾಡಿ ಖರ್ಚು ಮಾಡ್ತಿರ್ದ್ಯಾ? ಬಂದಿರಂದ್ರೆ 1000ಕ್ಕಿಂತ ಮೇಲಿದ್ರೆ. ಹೌದಾ? ಎಂತ ಅಂತೀಯ? 7,000 ಖರ್ಚು ಮಾಡಿದ ಮರ ಅವ ಆಡುಕ್ಕೆ. 200 ರೂಪಾಯಿ ನೋಟಿಗೆ 7,000 ಅಯ್ಯೋ 200 ರೂಪಾಯಿ ನೋಟಿಗೆ 1 ಹೈಕು ಅದ್ ನೀವು ಅಪ್ಪನಿಗೆ ಅಲ್ದ. ಜಾಯಿಂಟ್ ವಿಲ್ ಆಮೇಲೆ ಆಡ್ಲಿಲ್ಲ ಅಂತಾಗ ನಿಮ್ಮಿಬ್ರು ಮಧ್ಯೆ ಕೋಆರ್ಡಿನೇಷನ್ ಇಲ್ಲ ಯಾರು ಯಾವ್ದು ಹೇಳುದಂತ ಗೊತ್ತಿಲ್ಲ. ಜಾಯಿಂಟ್ ವಿಲ್ ಆಡ್ಕೊಳ್ಳೆ ಮತ್ತೆ ಆಡಿದ್ಯಾ? ಮಾಡಿ ಇಬ್ರು ಡಿಸೈಡ್ ಮಾಡ್ಕೊಂಡ್ ಬನ್ನಿ ನಾವ್ ಯಾವ್ದೆಲ್ಲ ಆಡಿತ್ತು ಹೇಳಿ. ಬಾರಿ ಮನೆಗ ಹಿಡಿದ್ರೆ ನಿಂಗೆ 100 ರೂಪಾಯಿ. ಈಗ ಅವ ಆಡ್ತಿಲ್ಲ ಗಿಡ ಎಂತ ಆಡ್ತನ. ಹಾ ರೆಡಿ ಬಾಯ್. एक और बार ಕ್ಯಾಚ್ ಇಡ್ತೀನಿ. ಕ್ರಿಕೆಟ್ ಆಟಗಾರ ಅಯ್ಯೋ ಮರ್ಯಾದೆ ತಕ್ಕೊಂಡ್ರಿ ಅಂತ ಹೇಳಿ ಹೀಗೆ. ಒಂದ್ ಚಾನ್ಸ್ ಭಯ. एक और ಚಾನ್ಸ್ ರಾಲ ನೀ ಕ್ರಿಕೆಟ್ ಆಟಗಾರನೇ ಅಲ್ಲ, ಇದು ಹಿಡಿಲ್ಲ ಅಂದ್ರೆ ವಿರಾಟ್ ಕೊಹ್ಲಿ ಬಾ ಕ್ಯಾಚ್ ಬಿಡಿದ್ರಾಗ. ಕನ್ನಡ ಅಂತ ಬಂದ್ರೆ ಇದೇ ಹಾಡೇ ನಾವು ನಮ್ಮ ಮನ್ಸಲ್ಲಿ ಗುರುಗೋದು. ಈ ಹಾಡು ಯಾವ್ದು ಅಂತ ನಿಮ್ಗೆ ಗೊತ್ತಾಗೇ ಆಗುತ್ತೆ. ಗೊತ್ತಾದ ತಕ್ಷಣ ಒಂದು ಶಿಲ್ಪಿ ಚಪ್ಪಾಳೆ ಕೊಟ್ರೆ ನಿಮಗ್ ಗೊತ್ತಾಯ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಎಲ್ಲ ರೆಡಿನಾ? ರೆಡಿನಾ? ರೆಡಿ 1 2 3
ಇನ್ಸ್ಟ್ರೂಮೆಂಟ್ ನೋಡ್ತಾ ಇರ್ಬೋದು, ಇದ್ಯಾವುದು ಇಲ್ಲಿಂದಲ್ಲ, ಎಲ್ಲ ಆಫ್ರಿಕನ್ನು, ಅರೇಬಿಕನ್ನು, ಆಸ್ಟ್ರೇಲಿಯನ್ನು. ನೀವು ನೋಡ್ತಾ ಇದ್ದೀರಾ ಡಿಜಿರಿಡೋ ಅಂತ. ಇಲ್ಲಿ ಎಷ್ಟು ಜನ ಕಾಂತಾರ ಮೂವಿ ನೋಡಿದ್ದೀರಾ? ಆದ್ರೂ ಸ್ವಲ್ಪ ಜನ ಕೈ ಎತ್ತುತ್ತಾ ಇಲ್ಲ. ಓಕೆ, ಈ ಕಾಂತಾರಲ್ಲಿ ಇವೇನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡಿರ್ತೀರಾ? ಅವರೆಲ್ಲ OTT ನೋಡಿರೋರು. ಓಕೆ, ಇಲ್ಲ ತುಂಬಾ ಜನ ಥಿಯೇಟರ್ ನೋಡ್ತಾರೆ ಸರ್, ಕುಂದಾಪುರದಲ್ಲಿ ಆಗಲ್ಲ, ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಜಾಸ್ತಿ ಗಮನ ಹಾಕಿರೋದಿಲ್ಲ. ಡಿಜಿಟಲ್ ಅಂತ ಒಂದು ಆಸ್ಟ್ರೇಲಿಯನ್ ಇನ್ಸ್ಟ್ರೂಮೆಂಟ್ ಸರ್. ಒಂದ್ಸಲ ಒಂದು ಜಲಕ್ ಸರ್ ಅದ್ರಲ್ಲೊಂದು ಓಕೆ. ನೀವು ಫೈಟ್ ಸೀನ್ ಅದೆಲ್ಲ ಇನ್ನೊಂದ್ಸಲ ಈಗ ನೀವು ಕೇಳಿದಿರಲ್ಲ, ಈಗ ಸ್ವಲ್ಪ ಅದ್ರಲ್ಲಿ ಏನಾದ್ರು ಹಾಡು ಕೇಳಿದಾಗ ಈಗ ನಿಮ್ಗೆ ಗೊತ್ತಾಗುತ್ತೆ. ಆ ಸಣ್ಣ ಬಿಟ್ಟಿರ್ಬೋದು, ಮತ್ತೆ ಆ ಫೈಟಿಂಗ್ ಸೀನ್ ಇದೆಲ್ಲ ನೋಡ್ಸಿರುವಂತ ವ್ಯಕ್ತಿ. ತುಂಬಾ ಖುಷಿ ಆಗುತ್ತೆ ಇವತ್ತು ಕುಂದಾಪುರದಲ್ಲಿ ನಮ್ಮ ಈ ಕಾರ್ಯಕ್ರಮ ಕೊಡ್ತಾ ಇದೀವಿ. ಈಗ ಏನಕ್ಕೆ ಅಂತ ಹೇಳ್ಬಿಡ್ತೀನಿ ನೋಡಿ, ನೀವೆಲ್ಲ ಇನ್ಸ್ಟ್ರೂಮೆಂಟ್ ನೋಡ್ತಾ ಇದ್ದೀರಾ. ನಾವು ಯಾವ್ದೇ ಕೀಬೋರ್ಡು, ಗಿಟಾರು, ಈ ತರ ಎಲೆಕ್ಟ್ರಾನಲ್ಲಿ ಯೂಸ್ ಮಾಡುವಂತ ಯಾವುದೇ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡದೆ ಬರೀ ಹ್ಯಾಂಡ್ ಪರ್ಕಷನ್ ಅಂದ್ರೆ ಬರೀ ಕೈಯಲ್ಲಿ ನುಡಿಸುವಂತ ವಾದ್ಯನ ಇವತ್ತು ತಂದು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದೀವಿ. ಇದಕ್ಕಾದ್ರೂ ಜೋರಾದ ಚಪ್ಪಾಳೆ ಹ್ಯಾಂಡ್ ಪರ್ಕಷನ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಗೋಸ್ಕರ ನೆಕ್ಸ್ಟ್ ಸಾಂಗ್ ಬರ್ತಾ ಇದೆ, ಕೇಳಿ. ನಿಮ್ಗೆ ಸಸ್ಪೆನ್ಸ್.
ರೀಸೆಂಟ್ ಆಗಿ ವಿಡಿಯೋ ಮಾಡ್ರಿ ಚಿತ್ರದಲ್ಲಿ ಕೂಡ ಅಳವಡಿಸ್ಕೊಂಡಿದ್ದಾರೆ. ನಿಮ್ಮವರೇ ಆದ ರಾಜ್ ಬಿ ಶೆಟ್ಟಿ ಅವರು. ಸೊ ಆ ಒಂದು ಹಾಡು ನಿಮ್ಮ ವೆಸ್ಟ್ ಆಫ್ರಿಕನ್ ಇನ್ಸ್ಟ್ರೂಮೆಂಟ್. ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದು ಹೊಸ ಪ್ರಯತ್ನ. ಬಿಟ್ಟು ಏನು ನಮ್ಮ ನೇಟಿವ್ ಮ್ಯೂಸಿಕ್ ಅಂತೀವಿ, ನಾವೇನ್ ನುಡಿಸ್ತೀವೋ ಡೈರೆಕ್ಟ್ ಆಗಿ ನಿಮ್ ಕಿವಿ ಕೇಳಬೇಕು, ತಲುಪಬೇಕು. ಅದೇ ನಮ್ಮ ಆಬ್ಜೆಕ್ಟಿವ್. ಅದು ಗೆದ್ದಿದೆ ಅಂತ ಅನ್ಕೊಂಡಿದ್ದೆ. ನಿಮ್ಮೆಲ್ಲ ಒಂದು ಚಪ್ಪಾಳೆ ಕೊಟ್ರೆ ನಮ್ದು ಗೆಲ್ವು ಅಂತ ಭಾವಿಸ್ತೀವಿ. ಧನ್ಯವಾದ. ನಿಮ್ ಮುಂದೆ ಮಹಾದೇವ. ಗೊತ್ತಾಗ್ತಾ ಇದೆ ಹಾಡು ಯಾವುದು? ಈ ಹಾಡು ಗೊತ್ತಾಯ್ತು ಅನ್ಕೊಂತೀನಿ. ಹೇಳಿ ಹರ 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 ಮಹಾದೇವ.
ಥ್ಯಾಂಕ್ ಯು. ಇವಾಗ ನಮ್ಗೆ ಏನು ಎನರ್ಜಿ ಕೊಡ್ತಿರೋ ನೆಕ್ಸ್ಟ್ ಟೈಮ್ ನಾವು ಬೇರೆ ರೀತಿಯ ಸಾಂಗ್ಗಳನ್ನ ಈ ತರ ಬರೀ ಎಂತ ಸೌಂಡಿಗಲ್ಲ ಹತ್ರ ವಿಡಿಯೋ ಮಾಡ್ತಿದ್ದೆ. ಸ್ಯಾನ್ ಆಂಥೋನಿ ಅವ್ರದ್ದು ಮ್ಯೂಸಿಕ್ ಇತ್ತಲ್ದ ಯಬ್ಬ ಕಿವಿಯಲ್ಲಿ ಕಿತ್ತೋಗಾಯ್ತು ಒಂದ್ಸತಿ ಸಗದಿತ್ತು ಮಾತ್ರ. ಮತ್ತ ಇನ್ಸ್ಟ್ರೂಮೆಂಟ್ ಮತ್ತು ಒಳ್ಳೆ ಫಸ್ಟ್ ಟೈಮ್ ಈ ಥರದಲ್ಲಿ ಕೇಳ್ತದೆ. ಈಗ ಎಂತ ತಗೊಂಬ ಇದ್ರಲ್ಲಿ ಕಮ್ಮಿ ಬೆಲೆಯಲ್ಲಿ ಊಟ, ಕಬಾಬ್, ಇಡ್ಲಿ, ಕಡಿಸೋಣ. ನಿಮ್ದು ಈ ಕುಂದ ಉತ್ಸವ ಬಗ್ಗೆ ಒಂದು ಹಂಗೆ ಹೇಳಿ, ಮತ್ತೆ ಈ ಹೋಟ್ಲ್ ಬಗ್ಗೆ ಒಂದ್ ಎರಡು ಹೇಳಿ. ಕಮ್ಮಿ ರೇಟಲ್ಲಿ ಸಿಗುತ್ತಂಬ್ರಲ್ಲ ಮರ, ನೀವೊಂದು ಹೇಳ. ಬಜೆಟ್ ಯಾವ್ದಾರ ಬಜೆಟ್ ಅಲ್ಲಿ? ನೀರ್ದೋಸೆ ಮತ್ತೆ ಚಟ್ನಿ ಸರ ಚಟ್ನಿ ಅಲ್ಲ ಎಷ್ಟ? 99 rupees. ಈಗ ಇದು ಹಾಕಿ ಮತ್ತೆ ಅನ್ನ ಇತ್ತು ಮತ್ತೆ 99. ಇದು ಹೊಟ್ಟಿಲ್ಲ ಮಾರೆ, ಬೆಸ್ಟ್ ಗಿಣ್ಣಿಯ ಮನೆ ಊಟ ಗಿಡ ಇದು ಬೆಸ್ಟ್. ಈಗ ಎಲ್ಲಿ ಬತ್ತಂದ್ರೆ ಲೈಟ್ ಹೌಸ್ ಪಕ್ಕದಲ್ಲಿ ಇತ್ತ, ನೀವು ಅಲ್ಲಿ ಬಂದ ಊಟ ಮಾಡಿ ಬಸ್ ಒಂದು ಇಡ್ಲಿ ಒಂದು ಹೊಡ್ಕಂತೆ ನಾಳೆ ಒಂದು ಮನೆ 99ಗೆ ಈಗ ರೈಸು ಇತ್ತು ಮಾಡು. ಹೌದಾ, ಇದ್ರ ಬಂತು. ಈಗ ಅಷ್ಟೇ ನಾವು ಮನೆ ಊಟ ಉಣ್ಕೊ ಬಂತ. ಎಂತ ಒಳ್ಳೆತ್ತಂದ್ರೆ 3 ಇಡ್ಲಿ, ಇಡ್ಲಿ ಇಲ್ಲ ಅಂದ್ರೆ ತೆಳು ದೋಸೆ 3 ಹಾಕ್ತಾರ. ಬಸ್ಸ ಚಿಕನ್ ಸುಕ್ಕ ಮತ್ತೆ ಹಾಗೆ ಅನ್ಲಿಮಿಟೆಡ್ ಬಾಯ್ಲ್ ರೈಸ್ ಇತ್ತ. ನೀವು ಕೊಚ್ಚಕ್ಕೆ ನಾಯ್ಕೊಂಡು ದೊಡ್ಡ ಉಣ್ಲಕ್ಕ ಎಂತ ಸಗದಾಯ್ತು. 99 ರೂಪಾಯಿಗೆ ಇದು ಎಲ್ಲೂ ಸಿಗೋದಿಲ್ಲ. ನೀವು ಬನ್ನಿ, ಲೈಟ್ ಹೌಸ್ ಪಕ್ಕದಲ್ಲೇ ಇತ್ತ, ಇಲ್ಲಿದ್ದ ಸ್ಟೇಜ್ ಹತ್ರ ಇತ್ತ. ಸ್ಟೇಜ್ ಅದ ಇಲ್ಲೇ ಇತ್ತು ಅಣಿ. ನೀವು ಎಷ್ಟು ಬೇಕಾದ್ರೆ ಬಂದು ಉಣ್ಲಕ್ಕ ಅಂದ್ರೆ ಸಮ ಉಣ್ಬೇಡಿ ಮತ್ತೆ ಲಾಸ್ ಹತ್ತವ್ರಿಗೆ. 99 ರೂಪಾಯಿ ಕೊಡೋದು ದೊಡ್ಡದ ಅಂದ್ರೆ ಊಟ ಮಾತ್ರ ಒಳ್ಳೆ ಇತ್ತ, ಕ್ವಾಲಿಟಿ ಎರಡೂ ಒಳ್ಳೆ ಇತ್ತ. ನೀವು ಬನ್ನಿ. ಇಲ್ಲ ನಾವು ವಿಡಿಯೋ ಮಾಡುತ್ತೆ ಕೊಚ್ಚಕ್ಕೆ ಅಂದೊಡ್ಡಿ ಚಟ್ನಿ ಸರಾಗ ಸಾಮ ಉಣ್ಲಕ್ 99 ರೂಪಾಯಿಗೆ ಎಷ್ಟು ಬೇಕು ಅಷ್ಟು ಉಣಿ. ರಾಹುಲ್ ಅವರು ದೊಡ್ಡ ಬಜೆಟ್ ಅಲ್ಲಿ ಈಗ ಮಡಿಕೆ ಸೋಡಾ ಅದಾಗಿರುತ್ತೆ ಒಳ್ಳೆ ಇತ್ತು. ಬಂಡ ಐಸ್ ಕ್ರೀಮ್ ಇಲ್ಲಿ ಬಂದ್ ಗಣಿ, ಬಂಡ ಐಸ್ ಕ್ರೀಮ್. ಅರೆ ಎಂತ ಬಾಂಡ್ದಾಗ ಅದೇನು ಇತ್ತು ಮತ್ತೆ ಬೊಂಡ ಫ್ಲೇವರ್ ಇಲ್ಲ, ಬೊಂಡ ಗಂಜಿ ಎಲ್ಲ ಬರುತ್ತೆ ಅಡಿಯಲ್ಲಿ, ಮತ್ತೆ ಫ್ಲೇವರ್ ಬರುತ್ತೆ, ಮತ್ತೆ ಸ್ಕೂಪ್ ಬರುತ್ತೆ, ಫ್ಲೇವರ್ ಬೊಂಡದ್ದು ಹೀಗೆ ನೀವು ತಿಂದ ಮರೆ ಅದ್ರ ಮೇಲೆ ಬೇರೆ ಸ್ಕೂಪ್ ಇಲ್ಲ, ಬೊಂಡದ ಗಂಜಿ ಎಲ್ಲ ಬರುತ್ತೆ, ಅದು ಗೊತ್ತಾಯ್ತು. ಅದ್ರ ಮೇಲೆ ಬೇರೆ ಫ್ಲೇವರ್, ಬೊಂಡ ಫ್ಲೇವರೇ ಇದ್ದಿಲ್ಲ. ಈಗ ಕಾಂಬುದೀಗ ಫಸ್ಟ್ ಒಂದ್ ತಗೊಂಡಿತ್ತ, ಇನ್ನ ಫಸ್ಟ್ ನೀ ಟೇಸ್ಟ್ ಕಂತೆ ನಾ ಟೇಸ್ಟ್ ಕಂತ. ಬೊಂಡನೇ ದೊಡ್ಡ ಪ್ರಾಡಕ್ಟ್ ಕಂಡ ಮಾಡ್ತಾರೆ ಮತ್ತೆ ಬೊಂಡ ಹಾಗೆ ನಿಮ್ಮನಿ ಬಿಡಣ್ಣ. ರಾಶಿ ನೀವು ನಾಳೆ ಬಪ್ಪದಾರ ಇಲ್ಲಿ ಬನ್ನಿ. ಬೊಂಡ ಐಸ್ ಕ್ರೀಮ್, ಬೊಂಡ ಐಸ್ ಕ್ರೀಮ್ ಟೇಸ್ಟ್ ಗಂಡ ಅದು ಬೆಚ್ಚ ನೋಡುತ್ತಾ ಕರೆಕ್ಟ್ ಹೇಳ. ಅವ ಮಿಕ್ಸ್ ಮಾಡಿದ್ರೆ ಬಿಗಿದ್ದ ಅವಮಂದನ ಫಸ್ಟಿಂದ ಜಾರ್ಕಂಬ ಒಳ್ಳೆ ತೋರ್ ತಮಶಿಲ್ಲ. ಎಷ್ಟು ಇದಕ್ಕೆ 100 ಬರ್ಬಾರ್ದು ಇನ್ನೂ ಆಯ್ತು. ನಾನೇ ಒಳ್ಳೆ ತನ್ಕಣಿಗೆ ಮತ್ತೆ ಪುನಃ ಬಂಡ ಐಸ್ ಕ್ರೀಮ್ ತಗೊಂಡಿದ್ರು ಆಗ ಕಿಶನ್ ಪಾಲ್ನ ಅಲ್ಲೇ ತಗೊಂಡ್ಬಿಡಿ. ಸರ್ ಬೆಸ್ಟ್ ಯಾವ್ದಿತ್ತು ಸರ್ ಇದ್ರಾಗೆ? ಯಾವ್ದಾ ಬಡಸ್ಕೊತ ತಗೊಂಬಿ. ಮ್ಯಾಂಗೋ ತಗೊಂಬ, ಮ್ಯಾಂಗೋ ಮ್ಯಾಂಗೋ
ಬೇಡ ನಂಗೆ ಬೇಡ ಅಂತ ನೀವು ಬಂತೀನಿ ನನಗೀಗ ಬೋಂಡ ನಾವೇ ತಗೊ ಬಂದ್ರೆ 50 ರೂಪಾಯಿ. ಇಲ್ಲ ಕಮ್ಮಿ ಇಲ್ಲ. ನಿಶಾಂತ್ ಅವರೇ ಯಾವ ತರ ಇತ್ತ ಅಡ್ಡಿಲ್ಲ ಅಲ್ಲಿ ಮಡಕೆ ಸೋಡ ಕೊಡ್ಬೋಂತ ನಂಗೆ ಆ ಮಡಕೆ ಸೋಡ ಕುಡಿ ಕನ್ಸುಮಾರು ಆಸೆ. ಯಾವ ತರ ಅಲ್ಲ ಬೇಕು ಅದು ಹೆಂಗಿರುತ್ತೆ ಅದ್ರಾಗ ಇದೇನ್ ಹಾಕುದ ಖಾರಕ್ಕೆ ಸಮ ಹಾಕಿ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವ ರಿಯಲ್ ಮಡ್ಕಾ ಸ್ಪೆಷಲ್ ಸೋಡಾ. ಮಡ್ಕಾ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಲಿಂಬೆ, ಮೆಣಸು, ಉಪ್ಪು ಹಾಗೂ ಮುಂತಾದ ಆರೋಗ್ಯಕ್ಕೆ ಉತ್ತಮವಾಗಿರುವುದನ್ನು ಹಾಕುವುದರ ಮೂಲಕ ಮಡ್ಕಾ ಸೋಡಾ ನಿಮಗಾಗಿ ತಯಾರಿಸಲಾಗುತ್ತದೆ. ಬನ್ನಿ, ನಿಮಗಾಗಿಯೇ ಈ ರಿಯಲ್ ಮಡ್ಕಾ ಸೋಡಾ ಸ್ಪೆಷಲ್ ತಯಾರಾಗುತ್ತದೆ. ರಿಯಲ್ ಮಡ್ಕಾ ಸೋಡಾ ಸ್ಪೆಷಲ್ ನಿಮ್ಮ ಹತ್ರ ನಿಮಗಾಗಿ, ನಿಮಗೋಸ್ಕರ, ನಿಮಗೆಂದೇ ನಾವು ತಯಾರಿ ಮಾಡುತ್ತಿದ್ದೇವೆ. ರಿಯಲ್ ಮಡ್ಕಾ ಸ್ಪೆಷಲ್ ಸೋಡಾವನ್ನ ಕಂಡು ಕಾಣದಂತೆ ಹೋಗಬೇಡಿ. ರಿಯಲ್ ಮಡ್ಕಾ ಸ್ಪೆಷಲ್ ಸೋಡಾವನ್ನ ಕಂಡುಕೊಳ್ಳುತ್ತಿರುವ ನೀವು ಒಂದು ರಿಯಲ್ ಮಡ್ಕಾ ಸ್ಪೆಷಲ್ ಸೋಡಾವನ್ನ ಕುಡಿಯಿರಿ. ನಾಲಿಗೆಗೆ ರುಚಿಯನ್ನು ನೀಡಿ, ಮನಸ್ಸಿಗೆ ಆನಂದವನ್ನ ನೀಡಿ. ಒಮ್ಮೆ ಕುಡಿಯಿರಿ. ನಿಮಗಾಗಿಯೇ ನಾವಾಗಿ ಸ್ಪೆಷಲ್ ಆಗಿ ತಯಾರಿಸಿದ ರಿಯಲ್ ಮಡ್ಕಾ ಸೋಡಾ. ಬನ್ನಿ, ಕುಡಿಯಿರಿ, ಆನಂದವಾಗಿರಿ, ಸಂತೋಷವಾಗಿರಿ. ಅಲ್ಲ ಮತ್ತೊಂದಿಲ್ಲ ಹೇಳ್ತಾ ನಿಂಗೆ ಬೇಡ್ದಂಗಾರೆ ಕಣಿಗೆ ಮಿಸ್ಟರ್ ಗಾರು ಕುಡಿದಿದ್ದಾರೆ ನೋಡಿ. ಈಚೆ ನೋಡಿ ಮಿಸ್ಟರ್ ಗಾರು ಈಚೆ ನೋಡಿ ಕುಡಿಯುವಾಗ ಪುದೀನ ಸಮ ಹಾಕಿದ ರಾಹುಲ್ ಅವರೇ ಹೇಗಿದೆ ಅಡಿಲ್ವಾ? ಕಡಿಮೆ ದರದಲ್ಲಿ ರುಚಿ ರುಚಿಯಾದ ಮಡ್ಕಾ ಸೋಡಾ ಸ್ಪೆಷಲ್. ಸೂಪರ್ ಆರೋಗ್ಯಕ್ಕೆ ಉತ್ತಮವಾಗಿ, ಮನಸ್ಸಿಗೆ ನೆಮ್ಮದಿಯನ್ನು ನೀಡುವ ರಿಯಲ್ ಮಡ್ಕಾ ಸ್ಪೆಷಲ್ ಸೋಡಾ. ಮಡ್ಕಾ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಲಿಂಬೆ, ಮೆಣಸು, ಉಪ್ಪು ಹಾಗೂ ಮುಂತಾದ ಟೈಮ್ 1 ಗಂಟೆ ಎದ್ದಿತ್ತು. ಅವ್ರದ್ದು ವೈಬ್ಸ್ ಅಲ್ದ ಸಗತಿ ಇತ್ತು ಮಾತ್ರ, ಅದೊಂದು ಖುಷಿ ಐತೆ. ಅದೊಂದು ಲಾಸ್ಟ್ ಒಂದು ಹೇಳು ಮಾದೇವ ಅದೊಂದು ಸಗತ್ತಾಯ್ತು ಮಾತ್ರ. ಅದು ಅಂತ ನಾವು ಹತ್ತಿರ ನಿಂತ್ಕೊಂಡಿದ್ದೆ, ಆ ಸೌಂಡ್ ಸಿಗಲ್ಲ, ಇಡೀ ಮೈಯೆಲ್ಲ ಜುಮ್ ಜುಮ್ ಅಂತಿ. ಖುಷಿ ಆಯ್ತಾ? ನೀವು ಕಾಣಿ ಅದ ವಿಡಿಯೋ ಅದು ನಿಮ್ಗೆಲ್ಲರ ಈ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.